ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಕನ್ನಡ ಭಾಷೆಯಲ್ಲಿ ಕೆಲಸನ ಬೇಕು, ಅದು ಕೂಡ ಗೌರ್ಮೆಂಟ್ ಜಾಬ್ ಆಗಿರಬೇಕು, ನಮಗೆ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಜಸ್ಟ್ ಟೈಪಿಂಗ್ ಬರುತ್ತೆ ಅಂತ ಅಂದ್ಕೊತಾ ಇದ್ರಿ, ಅವರೆಲ್ಲರಿಗೂ ಈ ವಿಡಿಯೋ ಆಗಿರುತ್ತೆ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ಟ್ರಾನ್ಸ್ಕ್ರಿಪ್ಟರ್ ರೋಲ್. ಅಂದರೆ ಅವರು ಕಳಿಸೋವಂಥ ಆಡಿಯೋ ಅಥವಾ ವಿಡಿಯೋನ ನೀವು ನೋಡಿ ಅಥವಾ ಕೇಳಿಸ್ಕೊಂಡು ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಜುಕೇಷನ್ಸ್ ನೋಡಿದ್ರೆ ನೀವು 12th ಡಿಗ್ರಿ ಡಿಪ್ಲೊಮೊ ಏನೇ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಯಾಲ್ರಿ ನಿಮಗೆ ಇದು ಪ್ರಾಜೆಕ್ಟ್ ವೈಸ್ ಅಥವಾ ಟಾಸ್ಕ್ ವೈಸ್ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಟಾಸ್ಕ್ ನಿಮಗೆ 1 minute 2 minutes ಆಗಿರುತ್ತೆ. ಅರೌಂಡ್ ನೀವು 20 minutes ಇಲ್ಲಿ ವರ್ಕ್ನ ಮಾಡಿದ್ರೆ ಏನಿಲ್ಲ ಅಂದರೂ 500 ಇಂದ 600 rupees ಪರ್ 20 minutesಗೆ ಕೊಡ್ತಾ ಇದ್ದಾರೆ. ಸೊ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಇಲ್ಲಿ ಲಿಂಕ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ಆಗದೆ ಇರೋದ್ರಿಂದ ನಾನು ಹೇಗೆ ಓಪನ್ ಮಾಡಬೇಕು, ಎಲ್ಲಿ ಓಪನ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಗೆ ಹೇಳ್ತೀನಿ. ನಿಮ್ಮ ರೋಲ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಯಾವುದೇ ಸೆಕೆಂಡರಿ ಆ್ಯಪ್ಸಿಂದ ನಾವಿಲ್ಲಿ ಅಪ್ಲೈನ ಮಾಡ್ತಿಲ್ಲ, ಡೈರೆಕ್ಟಾಗಿ ಗೌರ್ಮೆಂಟ್ ಅವರ ವೆಬ್ಸೈಟ್ಗೆ ಹೋಗಿ ನಾವಿಲ್ಲಿ ಅಪ್ಲೈನ ಮಾಡ್ತಾ ಇದ್ದೀವಿ. ಸೊ ಮಿಸ್ ಮಾಡಿದೆ ಇಲ್ಲಿ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಬಂದು ರಿಸರ್ಚ್ ಅಸೋಸಿಯೇಟೇ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಅದು ಗೌರ್ಮೆಂಟ್ ವೆರಿಫೈಡ್ ಕಂಪ್ನಿಯಲ್ಲೇ ಇದು ಗೌರ್ಮೆಂಟೇ ಜಾಬ್ ಆಗಿದೆ. ಹಾಗೆ ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಅಬೌಟ್ ದ ಪ್ರಾಜೆಕ್ಟ್ ಅಂತ ಕೊಟ್ಟು ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಲೈಕ್ ಹಿಂದಿ, ಬೆಂಗಾಲಿ, ಮರಾಠಿ, ತೆಲುಗು, ಕನ್ನಡ ಎಲ್ಲ ಲ್ಯಾಂಗ್ವೇಜಲ್ಲೂ ಅವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಕೆಲಸ ಮಾಡೋದಕ್ಕೆ ವರ್ಕರ್ಸ್ ಬೇಕಾಗಿದ್ದಾರೆ. ನಿಮ್ಗೆ ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಬಂದರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ನಾನಿಲ್ಲಿ ಕನ್ನಡ ಭಾಷೆ ಬರೋವಂಥವ್ರಿಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬೇರೆ ಭಾಷೆ ಬರುತ್ತೆ ಅಂದರೂ ಕೂಡ ಅದಕ್ಕೂ ನೀವು ಅಪ್ಲೈನ ಮಾಡ್ಬೋದು. ಇನ್ನು ರೋಲ್ ನೋಡಿದ್ರೆ ನೀವು ದ ರಿಸರ್ಚ್ ಅಸೋಸಿಯೇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಅಸಿಸ್ಟ್ ದ ಪ್ರಾಜೆಕ್ಟ್ ಟೀಮ್ ಇನ್ ಡೇಟಾ ವ್ಯಾಲಿಡೇಷನ್, ಕರೆಕ್ಟಿಂಗ್ ಅಂಡ್ ಸ್ಪೀಡ್ ರೆಕಾರ್ಡಿಂಗ್ ಸಿಸ್ಟಮ್ ಡೆವಲಪ್ಮೆಂಟ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ ದಿಸ್ ಪ್ರಾಜೆಕ್ಟ್. ಓವರ್ ಆಲ್ ದ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಸರ್ಚ್ ಅಸೋಸಿಯೇಟ್ ಏನು ಕೆಲಸ ಆಗಿರುತ್ತೆ ಅಂದರೆ ಪ್ರಾಜೆಕ್ಟ್ ಟೀಮ್ನ ಡೇಟಾ ವ್ಯಾಲಿಡೇಷನ್ಸ್ ಇರುತ್ತೆ ಅಲ್ವಾ, ಅದನ್ನು ಸ್ಪೀಡ್ ರೆಕಾರ್ಡಿಂಗ್ಸ್ ಸಿಸ್ಟಮ್ಸ್ಗಳಿಗೆ ಹೆಲ್ಪ್ ಮಾಡುವಂಥದ್ದು, ಅದು ಇಂಡಿಯನ್ ಲ್ಯಾಂಗ್ವೇಜಸ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾವ ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದಾರೆ ಅದ್ರ ರಿಲೇಟೆಡ್ ವಿಡಿಯೋಸ್ ಅಥವಾ ಆಡಿಯೋಸ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಏನಿದೆ ಅನ್ನೋದನ್ನ ನೋಡಿ ನೀವು ಟೈಪ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಎಲ್ಲರಿಗೂ ಕೂಡ ಅವರು ವಿಡಿಯೋ ಅಥವಾ ಇಮೇಜಸ್ನ ಕಳಿಸೋಕ್ಕಾಗೋದಿಲ್ಲ. ರಿಟರ್ನ್ ಫಾರ್ಮಲ್ಲಿದ್ದರೆ ಅವರು ಸಬ್ಮಿಟ್ ಮಾಡೋದಕ್ಕೆ ಅಥವಾ ಅರ್ಥ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅನ್ನೋದ್ರಿಂದ ಈ ರೋಲ್ಗೆ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ 4 steps ಅಲ್ಲಿ ನೀವೇನ್ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಟೇಟ್ ಆಫ್ ದ ಆರ್ಟ್ ಸ್ಪೆಷಲಿಸ್ಟ್ ರೆಕಾರ್ಡಿಂಗ್ ಮೋಡ್ ಬಿಲ್ಡಿಂಗ್ ಫಾರ್ ಆಲ್ ದ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ ದಿಸ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾರ್ಟ್ ಏನಿದೆ, ಅವ್ರ ವಿಡಿಯೋಸ್ ಅಥವಾ ಇಮೇಜಸ್ ಏನು ಕಳಿಸ್ತಾರೆ ಅದು ರೆಕಾರ್ಡೆಡ್ ಮೋಡ್ ಇಂದ ನೀವು ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಈ ಪ್ರಾಜೆಕ್ಟ್ಸ್ ವರ್ಕ್ ಮಾಡಬೇಕಾಗಿರುತ್ತೆ. ಸ್ಕ್ರಿಪ್ಟ್ಸ್ ಅಂಡ್ ಪ್ರೋಗ್ರಾಮ್ಸ್ ಫಾರ್ ಆಡಿಯೋ ಅಂಡ್ ಟೆಕ್ಸ್ಟ್ ಡೇಟಾ ಕ್ಲಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಟೆಕ್ಸ್ಟ್ ಅಥವಾ ಇಮೇಜ್ ಏನಿರುತ್ತೆ ಅವ್ರದ್ದು ಪ್ರಾಜೆಕ್ಟ್ಸ್ ಅಥವಾ ಸ್ಕ್ರಿಪ್ಟ್ಸ್ ಪ್ರೋಗ್ರಾಮ್ಸ್ ಅದನ್ನ ಕ್ಲಿಯರ್ ಮಾಡೋದು ನಿಮ್ಮ ರೋಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕ್ಲಿಯರಿಂಗ್ ಅಂದರೆ ಅದೇ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು. ಇನ್ನು ಇಲ್ಲಿ ಆಟೋಮೆಟಿಕ್ ಟು ಅಸಿಸ್ಟ್ ದ ಪ್ರಾಜೆಕ್ಟ್ ಟೀಮ್ ಇನ್ ಅ ಡೇಟಾ ವ್ಯಾಲಿಡೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಡೇಟಾ ವ್ಯಾಲಿಡೇಷನ್ ಏನು ಅವರು ಕೇಳ್ತಾ ಇರ್ತಾರೆ ಅಥವಾ ಕಳಿಸಿರ್ತಾರೆ ನಿಮಗೆ, ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ. ಅಸಿಸ್ಟ್ ದ ಪ್ರಾಜೆಕ್ಟ್ ಟೀಮ್ ಇನ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಇನ್ ಪಬ್ಲಿಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಜೆಕ್ಟ್ ಟೀಮ್ ಏನಿದೆ ಅಲ್ವಾ, ಅದ್ರದ್ದು ಏನು ರಿಲೇಟೆಡ್ ಪಬ್ಲಿಷಿಂಗ್ ಇರುತ್ತೆ, ಅದ್ರ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಥವಾ ಅದ್ರ ರಿಲೇಟೆಡ್ ವರ್ಕ್ನ ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಹೇಳಿರ್ತಾರೆ ಅಥವಾ ಕೊಟ್ಟಿರ್ತಾರೆ, ಇನ್ಚಾರ್ಜ್ ವಹಿಸಿರ್ತಾರೆ, ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಸೊ ಇಲ್ಲಿ ನೀವು ನೆಕ್ಸ್ಟ್ ನೋಡಿದ್ರೆ ಇನ್ನು ಕ್ವಾಲಿಫಿಕೇಶನ್ಸ್ ಏನೇನು ಇರಬೇಕು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಬ್ಯಾಚುಲರ್ ಡಿಗ್ರಿ ಆಗಿದೆ ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲ್ಲಿ ನಾವು ಎಜುಕೇಷನ್ನ ಮಾಡಿದ್ದೀವಿ ಅಥವಾ ನಿಮಗೆ ಪ್ರಾಜೆಕ್ಟ್ ರಿಲೇಟೆಡ್ ವರ್ಕಲ್ಲಿ ನಿಮಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಫ್ರೆಷರ್ಸ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಗುಡ್ ಬ್ಯಾಕ್ಗ್ರೌಂಡ್ ಇನ್ ಮೆಡಿಕಲ್ ಲರ್ನಿಂಗ್ಸಲ್ಲಿ ಆಗಿರ್ಬೋದು ಅಥವಾ ಸಿಗ್ನೇಚರ್ ಆಗಿರ್ಬೋದು, ಆ ರೀತಿಯಾದಂಥ ಫೀಲ್ಡ್ಸ್ಗಳಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಅಥವಾ ಬ್ಯಾಕ್ಗ್ರೌಂಡ್ಸಿಂದ ನೀವು ಇದ್ದೀರಾ ಓದಿರೋದ್ರಲ್ಲಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ.
ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಲೈಕ್ ಸ್ಪೀಚ್ ರೆಕಾರ್ಡಿಂಗ್ಸ್ ಈ ರೀತಿ ಫೀಲ್ಡ್ಸಲ್ಲಿ ಅಥವಾ ಆಡಿಯೋನ ಲೈಕ್ ಕಳಿಸಿರ್ತಾರೆ, ಅದನ್ನು ರಿಟರ್ನ್ ಫಾರ್ಮಲ್ಲಿ ಟೈಪಿಂಗ್ ಫಾರ್ಮಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನಾದ್ರು C++ ಬರುತ್ತೆ ಅಥವಾ ಜಾವಾ ಬರುತ್ತೆ, ಲಾವಾ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಪೈಥಾನ್ ಈ ರೀತಿಯದೆಲ್ಲ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ಡ್ ಕ್ವಾಲಿಫಿಕೇಶನ್ಸ್ ಏನೇನು ಅಂತ ಕೊಟ್ಟಿದ್ದಾರೆ. ಸೊ ನಾಲೆಜ್ ಆಫ್ ಇದನ್ ಮೋಡ್ಸ್, ಡೀಪ್ ನರೇಟಿವ್ ನೆಟ್ವರ್ಕ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನಾದರೂ ಲೈಕ್ ಡೀಪ್ ನರೇಷನ್ಸ್ ಬರುತ್ತೆ ಅಥವಾ ನೆಟ್ವರ್ಕ್ಸ್ ಇದೆ ಅಥವಾ ಸ್ಟೇಟ್ ಲ್ಯಾಂಗ್ವೇಜಸ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿದ್ದರೆ ಕನ್ನಡ ಅಥವಾ ಕರ್ನಾಟಕದಲ್ಲಿರೋ ಅಂಥ ಲ್ಯಾಂಗ್ವೇಜಸ್ ಏನಿದೆ ತೆಲುಗು, ಹಿಂದಿ ಈ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ. ಅಥವಾ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಿದ್ರೆ ಅದಕ್ಕೆ ಆ ರಿಲೇಟೆಡ್ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು, ಆ ಲ್ಯಾಂಗ್ವೇಜ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಎಕ್ಸ್ಪೀರಿಯನ್ಸ್ ವಿತ್ ಹ್ಯಾಂಡಲಿಂಗ್ ಲಾರ್ಜ್ ಸ್ಪೀಡ್ ಡೇಟಾ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾರ್ಜ್ ಫೈಲ್ಸ್ಗಳನ್ನ ಕೊಟ್ಟಿರ್ತಾರೆ. ಲೈಕ್ ನಿಮಗೆ ತುಂಬ ಜಾಸ್ತಿ ಇರುತ್ತೆ ಅಂತನೂ ಇಲ್ಲ, ತುಂಬ ಕಮ್ಮಿ ಇರುತ್ತೆ ಅಂತನೂ ಇಲ್ಲ. ಕೆಲವೊಂದು ಟಾಸ್ಕ್ ರೀತಿಯಲ್ಲಿ ಅವರು ಜಾಬ್ನ ಕೊಡೋದ್ರಿಂದ ಕೆಲವೊಂದು ಟಾಸ್ಕ್ಗಳು ಜಸ್ಟ್ ನಿಮಗೆ 1 minute 2 minutes ಇರುತ್ತೆ, ಕೆಲವೊಂದು ಟಾಸ್ಕ್ಗಳು ಜಸ್ಟ್ 20 minutes ಇರುತ್ತೆ ಅಥವಾ 15 minutes ವಿಡಿಯೋಸ್ ಇರುತ್ತೆ. ಆ ವಿಡಿಯೋಸ್ನ ನೋಡಿಕೊಂಡು ಜಸ್ಟ್ ಟೈಪ್ ಮಾಡಿ ನೀವು ಬರಿಬೇಕಾಗಿರುತ್ತೆ. ಸೊ ತುಂಬ ಸಿಂಪಲ್ ಆದಂಥ ಕೆಲಸ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಪಬ್ಲಿಷಿಂಗ್ ರೆಕಾರ್ಡಿಂಗ್ಸ್ ಇನ್ ಟಾಪ್ ಅಸಿಸ್ಟಿಂಗ್ ಆನ್ ಜರ್ನಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಏನು ರೆಕಾರ್ಡಿಂಗ್ಸ್ ಇರುತ್ತೆ ಅಥವಾ ಅವ್ರದ್ದು ಏನು ಇನ್ಫಾರ್ಮೇಷನ್ಸ್ ಇರುತ್ತೆ, ಜರ್ನಲಿಂಗ್ಸ್ ಇರುತ್ತೆ, ಅದೆಲ್ಲನೂ ಕೂಡ ನಿಮಗೆ ಕೊಡ್ತಾ ಇರ್ತಾರೆ, ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ. ಅದ್ರ ರಿಲೇಟೆಡ್ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ವಿತ್ ವರ್ಕಿಂಗ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್, ಟೆಕ್ಸ್ಟ್ ಆ್ಯಂಡ್ ಸ್ಪೀಚ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕನ್ನಡ ಭಾಷೆಯಲ್ಲಿ ಅಥವಾ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರಬೇಕಾಗಿರುತ್ತೆ ಆ ಭಾಷೆಯಲ್ಲಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಭಾಷೆಗೆ ಅಪ್ಲೈ ಮಾಡ್ತಿರೋದ್ರಿಂದ ನಿಮಗೆ ಕನ್ನಡ ಚೆನ್ನಾಗಿ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕಾಗಿರುತ್ತೆ. ಇನ್ನು ಗ್ರೇಟ್ ರಿಟರ್ನ್ ಆ್ಯಂಡ್ ಓರಲ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಮಾತಾಡೋದಕ್ಕೂ ಕೂಡ ನಿಮಗೆ ಕನ್ನಡ ಚೆನ್ನಾಗಿ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೀಷ್ ಬರಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲಿ ಏನೂ ಇಲ್ಲ. ಓಕೆನಾ, ಅವರು ನಿಮಗೆ ವಿಡಿಯೋಸ್ ಅಥವಾ ಇಮೇಜಸ್ನ ಕಳಿಸೋದ್ರಿಂದ ಆ ವಿಡಿಯೋಸ್ ಕೂಡ ಕನ್ನಡ ಭಾಷೆಯಲ್ಲೇ ಇರುತ್ತೆ ಅಥವಾ ಏನು ವಾಯ್ಸ್ ಇಲ್ಲದೆ ಇರೋವಂಥದ್ದು ಅಥವಾ ಅವರ ಒಂದು ಡಿಪೆಂಡೆನ್ಸ್ ಮೇಲೆ ಅವರು ನಿಮಗೆ ಸೆಂಡ್ ಮಾಡಿಕೊಡ್ತಾರೆ. ಸೊ ಅದನ್ನು ನೀವು ಜಸ್ಟ್ ನೋಡಿ ಅಥವಾ ಕೇಳಿಸ್ಕೊಂಡು ಬರಿಬೇಕಾಗಿರುತ್ತೆ. ಆಡಿಯೋ ಕೂಡ ಕನ್ನಡದಲ್ಲೇ ಇರೋದ್ರಿಂದ ನಿಮಗೆ ಇಂಗ್ಲೀಷ್ ಬರಲೇಬೇಕು ಅಂತ ಏನಿಲ್ಲ, ಬರೀ ಕನ್ನಡ ಭಾಷೆ ಬರುತ್ತೆ ನನಗೆ ಅಷ್ಟೇ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಬರಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸು. ಸೊ ನೀವು ಮೊದಲನೇದಾಗಿ ಗೂಗಲ್ಗೆ ಹೋಗಿ ಇಲ್ಲಿ ರಾಸ್ಪಿನ್ ಕೆರಿಯರ್ಸ್ ಅಂತ ನೀವು ಸರ್ಚ್ನ ಮಾಡಬೇಕಾಗಿರುತ್ತೆ. ಸರ್ಚ್ನ ಮಾಡಿದ್ರೆ ನಿಮಗೆ ಮೊದಲನೇ ಪ್ಲ್ಯಾಟ್ಫಾರ್ಮ್ ಅಥವಾ ಮೊದಲನೇ ವೆಬ್ಸೈಟ್ ಯಾವ್ದು ಬರುತ್ತೆ ನೋಡಿ, ಇದು ಅಫಿಷಿಯಲ್ ಗೌರ್ಮೆಂಟ್ ಅವ್ರದ್ದಾಗಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ಈ ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಫಾಲೋನ ಮಾಡಬೇಕಾಗಿರುತ್ತೆ. ಹಾಗೆ ನಾನು ಏನಕ್ಕೆ ನಿಮಗೆ ಲಿಂಕ್ನ ಕೊಟ್ಟಿಲ್ಲ ಡಿಸ್ಕ್ರಿಪ್ಷನಲ್ಲಿ, ಆ್ಯಸ್ ಇಟ್ ಈಸ್ ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಂದರೆ, ಲಿಂಕ್ನ ಕೊಟ್ಟರೆ ಕೆಲವೊಂದು ಸಲ ನೀವು ಅಪ್ಲೈ ಮಾಡೋ ಫಾರ್ಮ್ಸ್ಗಳು ಅದು ಸಬ್ಮಿಟ್ ಆಗೋದಿಲ್ಲ ಅಥವಾ ಅದು ಎರರ್ ತೋರಿಸುತ್ತೆ. ಸೊ ಅದರಿಂದ ನೀವೇ ಓಪನ್ ಮಾಡಿ ಹಾಕೋದ್ರಿಂದ ನಿಮ್ಮ ಇಮೇಲ್ ಆಗಿರ್ಬೋದು ಅಥವಾ ನಿಮ್ಮ ಹಿಸ್ಟ್ರಿ ಅಥವಾ ನಿಮ್ದು ಏನು ರೆಸ್ಯೂಮ್ ಇರುತ್ತೆ ಅದು ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ ಅನ್ನೋ ರೀಸನಿಂದ ನಾನು ನಿಮಗೆ ಡೈರೆಕ್ಟಾಗಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನೇ ಹೇಳ್ತಾ ಇದ್ದೀನಿ. ಇನ್ನು ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೊಬೋದು. ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಕೂಡ ಇದೆ. ಏನು ಅಂದರೆ ಅವರು ಏನು ಕಾನ್ವರ್ಸೇಷನ್ ಇದೆ ಅದನ್ನು ಹೇಗೆ ಟೈಪ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಅವರು ವಿಡಿಯೋಸ್ ಮಾಡಿದ್ದಾರೆ. ಏನು ವರ್ಕ್ ಮಾಡಬೇಕು ಅನ್ನೋದಿದೆ ಅದನ್ನು ಕೂಡ ನೀವಿಲ್ಲಿ ಒಂದ್ಸಲ ಯೂಟ್ಯೂಬ್ ವಿಡಿಯೋ ಕೂಡ ನೋಡ್ಬೋದು. ಇನ್ನು ಇಲ್ಲಿ ಗ್ಯಾಲರಿಯಲ್ಲಿ ಎಲ್ಲ ರೀತಿಯಾದಂಥ ಫೋಟೋಸ್ ಅಥವಾ ಅವ್ರದ್ದು ಏನು ಇನ್ಫಾರ್ಮೇಷನ್ಸ್ ಇದೆ ಅದು ಕೂಡ ಇರುತ್ತೆ. ಇಲ್ಲಿ ನೀವು ಎಕ್ಸಾಕ್ಟಾಗಿ ಕೆಲಸ ನೋಡಿದ್ರೆ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ನೇ ಅವ್ರು ಕೊಟ್ಟಿರ್ತಾರೆ. ಲೈಕ್ ಅವರೇನು ಒಂದು ಸೀಡ್ನ ಲೈಕ್ ಭೂಮಿ ಒಳಗಡೆ ಹಾಕ್ತಾ ಇರೋವಂಥದ್ದು ಅಥವಾ ವಾಟರ್ ಹಾಕ್ತಾ ಇರೋವಂಥದ್ದು ಅಥವಾ ಪ್ಲಗ್ ಮಾಡ್ತಾ ಇರೋವಂಥದ್ದು, ಹಾರ್ವೆಸ್ಟ್ ಮಾಡ್ತಾ ಇರೋವಂಥದ್ದು, ಈ ರೀತಿಯಾದಂಥ ವಿಡಿಯೋಸ್ಗಳನ್ನ ಅಥವಾ ಏನು ವರ್ಕ್ ಇರುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಆ ವಿಡಿಯೋಸ್ಗಳನ್ನ ಅಥವಾ ಇಮೇಜಸ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ನೋಡಿಕೊಂಡು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಈ ಫೋಟೋದಲ್ಲಿ 3 ಮೆಂಬರ್ಸ್ ಇದ್ದಾರೆ, ಇಬ್ಬರು ವರ್ಕ್ ಮಾಡ್ತಾ ಇದ್ದಾರೆ, ಒಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈ ರೀತಿಯಾದಂಥ ಇಮೇಜಸ್ನ ನಿಮಗೆ ಕಳಿಸಿರ್ತಾರೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಬರೆದು ಕಳಿಸ್ಕೊಡ್ಬೇಕಾಗಿರುತ್ತೆ. ನಿಮಗೆ ಇಮೇಜಲ್ಲಿ ಇರೋದು ಅರ್ಥ ಆಗ್ತಾ ಇಲ್ಲ, ನನಗೆ ಏನು ಬರಿಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ChatGPT ಅಥವಾ ಜೆಮಿನಾಯಲ್ಲಿ ಈ ಇಮೇಜ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಅದಕ್ಕೆ ಆನ್ಸರ್ ಕೊಡಿ ಅಂತ ಕೊಟ್ಟರೆ ಅದು ನಿಮಗೆ ಒಂದು ಆನ್ಸರ್ನ ಕೊಡುತ್ತೆ ಪ್ಯಾರಾಗ್ರಾಫ್ ವೈಸ್. ಅದನ್ನು ನೀವು ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು.
ಇನ್ನು ನೀವು ಅಪ್ಲೈ ಮಾಡೋದಕ್ಕೆ ಎಲ್ಲಿ ಬರಬೇಕಂದ್ರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಪಾರ್ಚುನಿಟೀಸ್ ಅನ್ನೋ ಒಂದು ಆಪ್ಷನ್ ಇದೆ. ಇಲ್ಲಿ ವ್ಯೂ ಆಲ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟೆಲ್ಲ ಪೋಸ್ಟ್ಗಳಿದೆ, ಏನೆಲ್ಲ ಪೋಸ್ಟ್ಗಳಿದೆ ಅನ್ನೋದನ್ನೆಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಯಾವುದಕ್ಕೆ ಬೇಕಾದರೂ ಕೂಡ ನೀವಿಲ್ಲಿ ಲೈಕ್ ಅಪ್ಲೈನ ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ಇಲ್ಲಿ ನಿಮಗೆ ನಾನು ಒಂದು ಲೈಕ್ ಜಾಬ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ನೀವು ಹಾಗೆ ಮಾಡ್ತಾ ಹೋಗ್ಬೋದು ಎಲ್ಲ ಜಾಬ್ಗೂ ಕೂಡ. ಸೊ ನಾನು ನಿಮಗೆ ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳಿರೋ ರೀತಿ ಅವರೊಂದು ಆಡಿಯೋ ಅಥವಾ ಇಮೇಜ್ನ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಟೈಪ್ ಮಾಡಿ ಕಳಿಸೋವಂಥ ರಿಲೇಟೆಡ್ ಜಾಬ್ದು ನಾನು ಇವಾಗ ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ನಿಮಗೆ ಅದು ಬೇಡ ಅಂದರೂ ಕೂಡ ಇಲ್ಲಿರುವಂಥ ಯಾವುದು ಜಾಬ್ದು ಬೇಕಾದ್ರೂ ಮಾಡ್ಬೋದು. ನಾನಿಲ್ಲಿ ರಿಸರ್ಚ್ ಆ್ಯಂಡ್ ಅಸೋಸಿಯೇಟ್ ರೋಲ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಪೋಸ್ಟ್ ರೋಲ್ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ನ ನೀವು ಗಮನ ಇಟ್ಟು ಕರೆಕ್ಟಾಗಿ ಫಿಲ್ನ ಮಾಡಬೇಕಾಗಿರುತ್ತೆ. ಯಾಕಂದರೆ ಬೇರೆ ಯಾವುದಾದ್ರು ಫಾರ್ಮ್ಸ್ಗಳಾಗಿದ್ದರೆ ಓಕೆ ಅನ್ಬೋದಿತ್ತು. ಬಟ್ ಇದು ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಫಾರ್ಮ್ಸ್ ಆಗಿರೋದ್ರಿಂದ ನೀವು ಇದನ್ನ ಕರೆಕ್ಟಾಗಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಎಲ್ಲ ಇನ್ಫಾರ್ಮೇಷನ್ಸ್ನು ಕೂಡ ನೀವು ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ CV-ನ ಅಟ್ಯಾಚ್ ಮಾಡಬೇಕು ಅಂತ ಕೇಳ್ತದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಮೊಬೈಲಲ್ಲಿ CV ಇರುತ್ತೆ ಅಲ್ವಾ, ಅದರ ಲಿಂಕ್ನ ಕ್ರಿಯೇಟ್ ಮಾಡಿ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಬರೋದಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಾನು ನಿಮಗೆ ಗೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಾಕಷ್ಟು ವೀಡಿಯೋಸ್ಗಳು ಬರುತ್ತೆ, ಅದರ ರಿಲೇಟೆಡ್ ಕೂಡ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಇನ್ನು ನೀವು ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಲಾಸ್ಟ್ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನೀವಿಲ್ಲಿ ರೈಟ್ ದ ಪೊಸಿಷನ್ ಕರೆಂಟ್ಲಿ ಕೋಡ್ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪೊಸಿಷನ್ ಕೋಡ್ ಏನಾದ್ರು ಗೊತ್ತಿದ್ರೆ ಅದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ, ಹಾಕಬೇಕಾಗಿರುತ್ತೆ. ಗೊತ್ತಿಲ್ಲ ಅಂದರೆ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೋಡ್ ಏನಾದ್ರು ಸಿಗುತ್ತೆ, ಚೆಕ್ ಮಾಡಿ. ಜಸ್ಟ್ ಅ ಮಿನಿಟ್. ಓಕೆ, ಪೊಸಿಷನ್ ಕೋಡ್ ನೀವು ಇಲ್ಲಿ ನೋಡ್ಬೋದು, BMGF ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕಾಪಿ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ, ಇದನ್ನ ನೀವು ಕೊಡಲೇಬೇಕು. ಸ್ಟಾರ್ ಮಾರ್ಕ್ ಇದೆ, ಇದು ಕೊಟ್ಟರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ಸ್ ಕಂಟಿನ್ಯೂ ಮಾಡೋದಕ್ಕಾಗೋದು. ಸೊ ಇಲ್ಲಿ ನೀವು ಅದನ್ನು ಕೋಡ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಎಜುಕೇಷನ್ಸ್ನ ಕೊಟ್ಟಿದ್ದಾರೆ, ಲೈಕ್ ಬಿಲ್ಡಿಂಗ್ ಲಾಸ್ಟ್ ಸ್ಟಾಟಸ್ ಕ್ಲಾಸಸ್ ಅದು. ಓಕೆ, ನೀವು ಇಲ್ಲಿ ಏನು ಓದಿದ್ದೀರಾ ಅನ್ನೋದನ್ನ ಹಾಕಬೇಕಾಗಿರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ BCom ಆಗ್ತಾ ಇದ್ದೀನಿ. ಸೊ ನೀವು ಏನು ಓದಿದ್ದೀರಾ ಅದನ್ನು ನೀವಿಲ್ಲಿ ಕೊಡಬೇಕಾಗಿರುತ್ತೆ. ಲೈಕ್ ನೀವೇನು MBA ಮಾಡಿದ್ದೀರಾ ಅಥವಾ ಲೈಕ್ ಡಿಗ್ರಿ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅದರ ರಿಲೇಟೆಡ್ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ನೀವು ನಿಮ್ಮ ಸ್ಕಿಲ್ಸ್ನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಏನು ಸ್ಕಿಲ್ಸ್ಗಳಿದೆ ಅದೆಲ್ಲನೂ ಕೂಡ ನೀವು ಇಲ್ಲಿ ಆ್ಯಡ್ನ ಮಾಡ್ಬೋದು. ಬಟ್ ಸೇಫರ್ ಸೈಡ್ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು, ಇಲ್ಲಿ ಈ ರೋಲ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಲೈಕ್ ಟೈಪಿಂಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಟೈಪಿಂಗ್ ನನಗೆ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ಟೈಪಿಂಗ್ ಅಂತ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಟೈಪಿಂಗ್ ಒಂದನ್ನು ಹಾಕ್ಬೋದು, ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇದೆ ಅನ್ನೋ ಥರ ನೀವು ಹಾಕ್ಬೋದು. ಸೊ ಎರಡನ್ನೂ ಕೂಡ ಇಲ್ಲಿ ಕೇಳಿರೋದ್ರಿಂದ ಸೊ ನಾನಿಲ್ಲಿ ಎರಡನ್ನೂ ಪಾಯಿಂಟ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಏನಿದೆ ನೀವು ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಬೋದು. ಸೊ ಆದಷ್ಟು ಸಿಂಪಲ್ ಆಗಿ ಇಡೋದಕ್ಕೆ ಟ್ರೈ ಮಾಡಿ, ಎಲ್ಲಾನು ಕೂಡ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಡೀಸೆಂಟಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಿ. ಓಕೆನಾ. ಸೊ ನಾನಿಲ್ಲಿ ಜಸ್ಟ್ ಸಿಂಪಲ್ ಆಗಿ ಎರಡನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಲಿಂಕ್ ಟು ಯೋರ್ ವೆಬ್ಸೈಟ್ಸ್ ಅಂತ ಕೇಳಿದೆ. ಸೊ ನಿಮ್ದು ಏನಾದ್ರು ವೆಬ್ ಪೇಜ್ಗಳಿದ್ರೆ ಅದನ್ನ ಆ್ಯಡ್ ಮಾಡ್ಬೋದು, ಯಾವುದು ಇಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡ್ಬೋದು. ಸೊ ಅದಾದಮೇಲೆ ಇಲ್ಲಿ ನೀವು ಸೋಷಿಯಲ್ ನೆಟ್ವರ್ಕ್ ಯಾವ್ದಾದ್ರು ಇದ್ರೆ ಲೈಕ್ ಲಿಂಕ್ಡ್ಇನ್, ಗೂಗಲ್, ಟ್ವಿಟರ್ ಅಥವಾ ನಿಮ್ಮದು ಫೇಸ್ಬುಕ್ ಏನಾದ್ರು ಇದ್ರೆ ಅದನ್ನು ಆ್ಯಡ್ ಮಾಡ್ಬೋದು. ನಾನು ನಿಮ್ಗೆ ಹೇಳುವಂಥದ್ದು ಇದನ್ನು ಯಾವುದನ್ನೂ ನೀವಿಲ್ಲ ಆ್ಯಡ್ ಮಾಡಬೇಡಿ. ಸೊ ಯಾಕಂದರೆ ಲಿಂಕ್ಡ್ಇನ್ ಆ್ಯಡ್ ಮಾಡಿದ್ರೆ ನಿಮ್ದು ಎಲ್ಲ ಪ್ರೊಫೈಲ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅದೆಲ್ಲನೂ ಕೂಡ ಸಿಗುತ್ತೆ. ಎಲ್ಲ ಚೆಕ್ ಮಾಡ್ತಾ ಕೂತ್ರೆ ನಿಮಗೆ ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ಅವರು ಬೇಡ ಅಂತ ಅನ್ನಿಸ್ಬೋದು. ಸೊ ಯಾವುದನ್ನು ಕೂಡ ಇಲ್ಲಿ ನೀವು ಹಾಕಬೇಡಿ. ನಿಮಗೆ ಹಾಕಬೇಕು ಅನ್ಸಿದ್ರೆ ಲಿಂಕ್ಡ್ಇನ್ದು ಹಾಕ್ಬೋದು, ಗೂಗಲ್ದು ಹಾಕಬೇಡಿ, ಟ್ವಿಟರ್, ಫೇಸ್ಬುಕ್ ಕೂಡ ಬೇಕಾಗಿಲ್ಲ. ಹಾಕಿದ್ರೆ ನೀವು ಲಿಂಕ್ಡ್ಇನ್ ಒಂದನ್ನು ಮಾತ್ರ ಹಾಕ್ಬೋದು. ಅದಾದಮೇಲೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡೋದಕ್ಕೆ, ರಿಟರ್ನ್ ಬರೆಯೋಕ್ಕೆ, ಓದೋಕ್ಕೆ ಮತ್ತು ಮಾತಾಡೋದಕ್ಕೆ 3 ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೇಮ್ ಆಫ್ ಯುವರ್ ಥರ್ಡ್ ರೆಫರೆನ್ಸ್. ಸೊ ಇದು ಕೂಡ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಸೊ ಸ್ಕಿಪ್ ಮಾಡಿ. ಇಲ್ಲ ನೀವು ಯಾರಿಂದ ಈ ಜಾಬ್ ರಿಲೇಟೆಡ್ ಕೇಳಿದ್ರಿ ಅನ್ನೋದನ್ನು ಕೂಡ ನೀವು ಹಾಕ್ಬೋದು. ಬಟ್ ಯೂಟ್ಯೂಬ್ ಅಂತ ಹಾಕಿದ್ರೆ ಆದಷ್ಟು ಅವರು ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ನೀವು ಅದನ್ನು ಹಾಕಬೇಡಿ. ಅದಾದಮೇಲೆ ವಾಟ್ ಅಕಾರ್ಡಿಂಗ್ ಟು ಯು ಮೇಕ್ಸ್ ಯು ಫಿಟ್ ಫಾರ್
ಫಾರ್ ದಿಸ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಲೇಬೇಕಾಗಿರುತ್ತೆ. ಸೊ ನಾನು ನಿಮ್ಗೆ ಏನು ಹೇಳೋದು ಅಂದರೆ, ಈ ಕ್ವೆಶನ್ನ ಕಾಪಿ ಮಾಡಿಬಿಟ್ಟು ಚಾಟ್ GPT ಹಾಕಿ ಈ ರೋಲ್ ಏನಿದೆ ಅನ್ನೋದನ್ನ ಹಾಕಿ, ಸೊ ಅದೊಂದು ಸ್ಕ್ರಿಪ್ಟ್ ಅಥವಾ 4 to 5 ಲೈನ್ಸಲ್ಲಿ ಬರ್ದ್ಕೊಡಿ ಅಂತ ಕೇಳಿದರೆ ಅದು ಬರ್ಕೊಡುತ್ತೆ. ಅದನ್ನು ಕಾಪಿ ಪೇಸ್ಟ್ ಮಾಡಿ, ಸೊ ಇಲ್ಲಿ ಟೈಪ್ ಮಾಡ್ತಾ ಅಥವಾ ನೋಡ್ತಾ ಕೂತ್ರೆ ಅದು ದೊಡ್ಡದಾಗಿ ಆಗುತ್ತೆ ವಿಡಿಯೋ. ಸೊ ಅದಕ್ಕೆ ನಾನು ಇಲ್ಲಿ ಬರ್ದು ತೋರಿಸ್ತಾ ಇಲ್ಲ. ನೀವು ಅದನ್ನು ಚಾಟ್ GPT ಯೂಸ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಬರ್ಕೊಬೋದು. ಅದಾದಮೇಲೆ ಇಲ್ಲಿ ಜಸ್ಟ್ ಎಸ್ ಅಂತ ಕೊಟ್ಟು ಇಲ್ಲಿ ನೀವು ನಿಮ್ಮ ಇಮೇಲ್ ID ನ ಹಾಕಬೇಕಾಗಿರುತ್ತೆ. ಯಾವುದು ಪ್ರೊಫೆಷ್ನಲ್ ಇಮೇಲ್ ID ಇದೆ ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗಿರುತ್ತೆ. ನನ್ನ ಮೇಲೆ ಕೇಳಿರೋಂಥ ಎಲ್ಲ ಇನ್ಫಾರ್ಮೇಷನ್ಸ್ನು ಒಂದ್ಸಲ ಅಪ್ಲೋಡ್ ಮಾಡಿ ಆಮೇಲೆ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟರು ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಾನಿಲ್ಲಿ CV ಅಪ್ಲೋಡ್ ಮಾಡದೇ ಇರೋದ್ರಿಂದ ಅಥವಾ ಲಿಂಕ್ನ ಹಾಕದೇ ಇರೋದ್ರಿಂದ ಅದಿಲ್ಲಿ ತೊಗೊಳ್ತಾ ಇಲ್ಲ. ಸೊ ನೀವಿಲ್ಲಿ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿಬಿಟ್ಟು ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೇಳದೇ ಇರೋದ್ರಿಂದ ಅವರ ಕಡೆಯಿಂದ ಇಮೇಲೇ ಬರುವಂಥದ್ದು. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಆಗಿ ಜಂಕ್ ಫೋಲ್ಡರ್ನ ಬಿಡದೆ ಚೆಕ್ ಮಾಡಿ. ಯಾವತ್ತು ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಡೈಲಿ ವೈಸ್ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಬರುತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಕೇಳಿದರೆ ಅದಕ್ಕೆ ರೆಸ್ಪಾನ್ಸ್ನ ಮಾಡಿ. ಸೊ ಇದು ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಆಗಿರೋದ್ರಿಂದ ಬರ್ತಿದ್ದ ಹಾಗೆ ಅಥವಾ 1 or 2 days ಒಳಗೆ ನೀವು ರೆಸ್ಪಾನ್ಸ್ ಮಾಡೋದ್ರಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡಿದ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಹೊಸ ಜಾಬ್ ಎಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.